ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ಶೇರ್ ಮಾಡ್ಕೋತೀನಿ. ಏನು ರೆಸಿಪಿ? ಅದೇ ಸೋಯಾ ಚಂಕ್ಸ್ ಕಬಾಬ್ ಅಂತ. ಅದಂತೂ ಸೋಯಾ ಚಂಕ್ಸ್ ಕಬಾಬ್ ಅಂತ ಸೇಮ್ ಚಿಕನ್ ಕಬಾಬ್ ಬರುತ್ತೆ ಅಂತಲೇ ಹೇಳ್ಬೋದು. ಸೂಪರ್ ಆಗಿರುತ್ತೆ. ಗೊತ್ತೇ ಆಗಲ್ಲ ಅದು ವೆಜ್ ಅಂತ. ನಾನ್ ವೆಜ್ ತಿನ್ನೋರು ಕಬಾಬ್ ಅಂತೂ ತಿಂತಾ ಇರ್ತಾರೆ, ಆದರೆ ವೆಜ್ ತಿನ್ನೋರು ಸೋಯಾ ಚಂಕ್ಸ್ ಕಬಾಬ್ ಮಾಡ್ಕೊಳ್ತೀನಿ. ತುಂಬ ರುಚಿಯಾಗಿರುತ್ತೆ ಅಂತಲೇ ನಾನು ಹೇಳ್ಬೋದು. ಅದೇಂಗೆ ಮಾಡೋದು ರೆಸಿಪಿನ ಶೇರ್ ಮಾಡ್ಕೋತೀನಿ. ಯಾರ್ಯಾರು ಇನ್ನು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ ನಿತಿನ್ ಬಿಂದು ವಿಲಾಗ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವಿಡಿಯೋನ ಕಂಪ್ಲೀಟ್ ನೋಡಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಯಿತಾ. ನಾನು ಯಾವುದೇ ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನನ್ನ ವಿಡಿಯೋದಲ್ಲಿ ಗೋಯಿಂಗ್ ಫಾರ್ವರ್ಡ್ ನೀವು ಇನ್ನು ಚಂದ ಆಗಿರೋ ವೀಡಿಯೋಸ್ ನೋಡ್ಬೋದು ಅಂತಲೇ ಹೇಳ್ಬೋದು. ಕುಕ್ಕಿಂಗ್ ವೀಡಿಯೋಸು, ಟ್ರಾವೆಲಿಂಗ್ ವೀಡಿಯೋಸು, ಹಂಗೆ ಮುಂದಿನ ವ್ಲಾಗ್ಸಲ್ಲಿ ಅಣ್ಣನ ಮದುವೆದು ಸೀರೀಸು ಸಹ ಬರುತ್ತೆ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ಲ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸಪೋರ್ಟ್ ಮಾಡಿ. ಸೋಯಾ ಚಂಕ್ಸ್ ಕಬಾಬ್ ಹೆಂಗ್ ಮಾಡೋದು ಅಂತ ರೆಸಿಪಿನ ನೋಡೋಣ. 1 ಬೌಲು ಸೋಯಾ ಚಂಕ್ಸ್, 1 ಕಪ್ಪು ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಬಾಬ್ ಪೌಡರು, 1 ಮೊಟ್ಟೆ, ಹಾಗೆ ಗರಂ ಮಸಾಲ, ಚಿಲ್ಲಿ ಪೌಡರು, ಹಾಗೆ ಮನೇಲಿ ಮಾಡಿರುವಂಥ ಖಾರ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು. ಫಸ್ಟು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸಿಟ್ಕೋಬೇಕು 2 to 5 ಮಿನಿಟ್ಸು. ನೆನೆಯೋಕ್ಕೆ ಬಿಟ್ಟಾದ್ಮೇಲೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಬೌಲಲ್ಲಿ 1 ಬೌಲ್ ಕಾರ್ನ್ಫ್ಲವರು, 2 ಸ್ಪೂನ್ಸ್ ಅಕ್ಕಿ ಹಿಟ್ಟು, ಚಿಲ್ಲಿ ಪೌಡರು, ಗರಂ ಮಸಾಲ, ಹಾಗೆ ಮನೇಲಿ ಇಟ್ಟಿರೋವಂಥ ಖಾರ ಪುಡಿ, ಮನೇಲಿ ಮಾಡಿರೋಂಥ ಖಾರ ಪುಡಿನೂ ಸಹ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಟೇಜು ಕಬಾಬ್ ಪೌಡರ್ ಮಿಕ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ನಾನ್ ವೆಜ್ ತಿನ್ನೋರಿಗೆ ಸರಿ ಹೋಯ್ತು. ವೆಜ್ ತಿನ್ನೋರಿಗೆ ಮೊಟ್ಟೆನ ಹಾಗೂ ಟೇಜು ಕಬಾಬ್ ಪೌಡರ್ನ ಎಕ್ಸ್ಕ್ಲೂಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಇದಕ್ಕೆ ಪಲಾವ್ ಪೌಡರ್ಸ್ ಬರುತ್ತೆ, ಅದೇನು ಬಿರಿಯಾನಿ ಮಿಕ್ಸ್ ಅಂತ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಮಸಾಲೆನ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಇವಾಗ ಸೋಯಾ ಚಂಕ್ಸ್ನ ನೆನೆಯಕ್ಕೆ ಬಿಟ್ಟಿದ್ದೀವಲ್ಲ, ಅದನ್ನು ನಾವು ಫುಲ್ ಸೋಯಾ ಚಂಕ್ಸ್ನ ಚೆನ್ನಾಗಿ ಹಿಂಡಿ ನಾವು ಅದು ಮಸಾಲೆಗೆ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಹಿಂಡಿ ಅಂತಲೇ ಹೇಳ್ತೀನಿ, ನೀರು ಇರಬಾರ್ದು. ನೀರಿದ್ರೆ ಮಸಾಲೆಗೆ ನೀರು ಬಿಟ್ಕೊಂಡು ನೀರಾಗೋಗ್ಬಿಡುತ್ತೆ ಅಂತಲೇ ಹೇಳ್ತೀನಿ. ಚೆನ್ನಾಗಿ ಹಿಂಡಿ ಸೋಯಾ ಚಂಕ್ಸ್ನ ಮಸಾಲೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ 2 to 5 ಮಿನಿಟ್ಸ್ ಮ್ಯಾರಿನೇಟ್ ಆಗಿಬಿಟ್ಟಾದ್ಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಕಾಯ್ದಾದ್ಮೇಲೆ ಸೋಯಾ ಚಂಕ್ಸ್ನ ಅದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸೂಪರ್ ಡೂಪರ್ ಆಗಿರೋವಂಥ ಸೋಯಾ ಚಂಕ್ಸ್ ಕಬಾಬ್ ರೆಡಿ ಆಗುತ್ತೆ. ಸೀರಿಯಸ್ಲಿ ಚಿಕನ್ ಕಬಾಬ್ ಹೆಂಗಿರುತ್ತೋ ಸೋಯಾ ಚಂಕ್ಸ್ ಕಬಾಬು ಹಂಗೆ ಇರುತ್ತೆ. ಸೋಯಾ ಚಂಕ್ಸು ಹೈ ಪ್ರೋಟೀನ್ ಅಂತಲೇ ಹೇಳ್ತೀನಿ. ಸೊ ದಟ್ ಯಾರ್ಯಾರಿಗೆ ಒಬ್ಬೊಬ್ಬರಿಗೆ ನಾನ್ ವೆಜ್ಜಲ್ಲೂ ಸ್ವಲ್ಪ ಜನಕ್ಕೆ ಚಿಕನ್ ತಿನ್ನೋಕ್ಕೆ ಇಷ್ಟ ಇರಲ್ಲ, ಅವರು ಈ ಥರ ಸೋಯಾ ಚಂಕ್ಸ್ ಕಬಾಬ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ವೆಜ್ಜವರು ನಾನ್ ವೆಜ್ ಅಂತೂ ತಿನ್ನಲ್ಲ ಪಾಪ, ಅವರು ಈ ಥರ ಸೋಯಾ ಚಂಕ್ಸ್ ಕಬಾಬ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ನೀವು ಮನೆಯಲ್ಲಿ ಸೋಯಾ ಚಂಕ್ಸ್ ಕಬಾಬ್ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಪ್ಲೀಟ್ ವಿಡಿಯೋನ ನೋಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ಟೇಕ್ ಕೇರ್, ಬಾಯ್.